ಎಲ್ರಿಗೂ ನಮಸ್ಕಾರ. ವಿಷ್ಣುವಿನ ವರಾಹ ಅವತಾರ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇನು? ತನ್ನ ಕೋರೆ ಹಲ್ಲಿನ ಮೇಲೆ ಭೂಮಿಯನ್ನೇ ಹೊತ್ತು ತಂದ ಒಂದು ದೃಶ್ಯ ಅಲ್ವಾ? ಆ ಕಥೆ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಆ ಒಂದು ಅದ್ಭುತ ಘಟನೆಯ ಹಿನ್ನೆಲೆಯಲ್ಲಿ ವರಾಹ ಪುರಾಣ ಅಂತ ಒಂದು ದೊಡ್ಡ ಜ್ಞಾನದ ಸಾಗರವೇ ಇದೆ. ಬನ್ನಿ ಇವತ್ತು ಆ ಸಾಗರದೊಳಗೆ ಇಳಿದು ಅದರಲ್ಲಿರೋ ಕೆಲವು ಮುತ್ತು ರತ್ನಗಳನ್ನ ಹೊರತೆಗೆಯೋಣ. ಹೌದು, ಕೇವಲ ವರಾಹ ಅವತಾರದ ಕಥೆ ಅಷ್ಟೇ ಅಲ್ಲ, ಅದರ ಆಚೆಗೆ ಈ ಪುರಾಣದಲ್ಲಿ ಬೇರೆ ಏನಿದೆ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಹುಡುಕಾಟಕ್ಕೆ ದಾರಿ. ಯಾಕಂದ್ರೆ ವರಾಹನ ಆ ಸಾಹಸದ ಕಥೆಯ ನಂತರ ಜೀವನ, ಧರ್ಮ, ಭಕ್ತಿ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಒಂದು ದೊಡ್ಡ ಸಂವಾದವೇ ಶುರುವಾಗುತ್ತೆ. ಏನದು ಸಂವಾದ? ಅದರಲ್ಲಿರೋ ರಹಸ್ಯಗಳೇನು? ನೋಡೋಣ ಬನ್ನಿ. ಸರಿ, ಮೊದಲು ಆ ಮೂಲ ಕಥೆಯನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಭೂದೇವಿಯನ್ನೇ ಎತ್ತುಕೊಂಡು ಹೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಬಿಡ್ತಾನೆ. ಆಗ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲ. ಆಗ ವಿಷ್ಣು ಒಂದು ಬೃಹತ್ ವರಾಹದ ಅಂದ್ರೆ ಕಾಡು ಹಂದಿಯ ರೂಪ ತಾಳಿ ಸಮುದ್ರದೊಳಗಿಳಿದು ತನ್ನ ಕೋರೆ ಹಲ್ಲುಗಳ ಮೇಲೆ ಭೂಮಿಯನ್ನ ಎತ್ತಿ ತಂದು ರಕ್ಷಣೆ ಮಾಡ್ತಾನೆ. ಅಬ್ಬಾ, ಎಂಥ ರೋಚಕ ಘಟನೆಯಲ್ವಾ? ಇದೇ ನೋಡಿ ಈ ಇಡೀ ಮಹಾಪುರಾಣಕ್ಕೆ ಅಡಿಪಾಯ. ನಮ್ಮಲ್ಲಿರೋ 18 ಮಹಾಪುರಾಣಗಳಲ್ಲಿ ಇದು ವಿಷ್ಣುವಿನ ವರಾಹ ಅವತಾರಕ್ಕೆ ಅಂತಾನೆ ಮೀಸಲಾದ ಒಂದು ಗ್ರಂಥ. ಆದರೆ ಇದರ ಮಹತ್ವ ಆ ಒಂದು ಕತೆಗೆ ಮಾತ್ರ ಸೀಮಿತವಾಗಿಲ್ಲ. ಆ ಕಥೆ ಏನಿದೆಯಲ್ಲ, ಅದು ಒಂದು ದೊಡ್ಡ ಚರ್ಚೆಗೆ, ಒಂದು ಸಂವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಪುರಾಣದ ಅಸಲಿ ಸೌಂದರ್ಯ ಇರೋದೇ ಅದರ ರಚನೆಯಲ್ಲಿ. ಅಂದ್ರೆ ಇದು ಸುಮ್ಮನೆ ಕಥೆ ಹೇಳ್ಕೊಂಡೋಗೋ ಪುಸ್ತಕ ಅಲ್ಲ, ಬದಲಿಗೆ ಇದೊಂದು ಆಳವಾದ ದೈವಿಕ ಸಂವಾದದ ರೂಪದಲ್ಲಿದೆ. ಇಲ್ಲಿ ಒಂದು ಅಚ್ಚರಿಯ ವಿಷಯ ಇದೆ. ಈ ಇಡೀ ಪುರಾಣ ಗೊತ್ತಾ ಒಂದು ಪ್ರಶ್ನೋತ್ತರದ ರೂಪದಲ್ಲಿದೆ. ಒಂದು ಕಡೆ ರಕ್ಷಿಸಲ್ಪಟ್ಟ ಭೂದೇವಿ, ನಮ್ಮ ಭೂಮಿ, ಅವಳು ಸೃಷ್ಟಿಯ ಬಗ್ಗೆ, ಧರ್ಮದ ಬಗ್ಗೆ, ಜೀವನದ ರಹಸ್ಯಗಳ ಬಗ್ಗೆ ಒಂದಾದ್ಮೇಲೆ ಒಂದರಂತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾಳೆ. ಇನ್ನೊಂದು ಕಡೆ ವರಾಹ ರೂಪದಲ್ಲಿರೋ ವಿಷ್ಣು ತುಂಬನೇ ತಾಳ್ಮೆಯಿಂದ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಅಬ್ಬಾ, ಎಂಥ ಅದ್ಭುತ ಕಲ್ಪನೆ ಅಲ್ವಾ? ಇಷ್ಟು ಕಷ್ಟವಾದ ವಿಷಯಗಳೆಲ್ಲ ಈ ಪ್ರಶ್ನೋತ್ತರದ ಮೂಲಕ ತುಂಬನೇ ಸರಳವಾಗಿ ನಮಗೆ ಅರ್ಥವಾಗುತ್ತೆ. ಹಾಗಿದ್ರೆ ಈ ಸಂವಾದ ಎಷ್ಟು ದೊಡ್ಡದಿರಬಹುದು? ಒಂದಾ, ಎರಡಾ? ಇಲ್ಲ, ಸುಮಾರು 24,000 ಶ್ಲೋಕಗಳು. ಯೋಚನೆ ಮಾಡಿ, 24,000 ಶ್ಲೋಕಗಳು. ಇದು ಬ್ರಹ್ಮಾಂಡ, ಧರ್ಮ, ಭಕ್ತಿ ಹೀಗೆ ಎಲ್ಲದರ ಬಗ್ಗೆನೂ ಮಾತಾಡೋ ಒಂದು ದೊಡ್ಡ ವಿಶ್ವಕೋಶ ಇದ್ದಾಗೆ. ಈಗ ಸಿಗುವ ಕೆಲವು ಪ್ರತಿಗಳಲ್ಲಿ ಶ್ಲೋಕಗಳ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಇದರ ಅಗಾಧತೆ ಮಾತ್ರ ಎಂಥವರೆಗೂ ಸ್ಪಷ್ಟವಾಗುತ್ತೆ. ಸರಿ, ಇಷ್ಟೆಲ್ಲ ಜ್ಞಾನ, ತತ್ವಜ್ಞಾನ ಸರಿ, ಆದರೆ ಇದು ಅಷ್ಟಕ್ಕೆ ನಿಲ್ಲಲ್ಲ. ಇದು ಭಕ್ತಿ ಮತ್ತು ಆಚರಣೆಗಳ ಮೂಲಕ ದೇವರನ್ನ ತಲುಪೋದು ಹೇಗೆ ಅನ್ನೋ ಒಂದು ಪ್ರಾಕ್ಟಿಕಲ್ ಗೈಡ್ ಕೂಡ ಹೌದು. ಹೇಗೆ ಅಂದ್ರೆ, ಇದೊಂದು ರೀತಿ ಭಕ್ತರಿಗೆ ಒಂದು ಕಂಪ್ಲೀಟ್ ಗೈಡ್ ಇದ್ದ ಹಾಗೆ. ಯಾವ್ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಉದಾಹರಣೆಗೆ ಮಥುರಾ, ಪುಷ್ಕರ, ಅಲ್ಲಿಗೆ ಹೋದ್ರೆ ಏನ್ ಮಹತ್ವ, ಯಾವ ವ್ರತಗಳನ್ನ, ಉಪವಾಸಗಳನ್ನ ಮಾಡಬೇಕು, ಪೂಜೆ ಮಾಡೋ ಸರಿಯಾದ ವಿಧಾನ ಯಾವುದು, ಅಷ್ಟೇ ಅಲ್ಲ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಲಾಗುವ ಗಾಯತ್ರಿ ಮಂತ್ರದ ಮಹಿಮೆಯ ಬಗ್ಗೆನೂ ಇದರಲ್ಲಿ ವಿವರವಾಗಿ ಹೇಳಲಾಗಿದೆ. ಇಲ್ಲಿಯವರೆಗೆ ನಾವೇನ್ ಮಾತಾಡಿದ್ವಿ ಎಲ್ಲವೂ ವಿಷ್ಣುವಿನ ಸುತ್ತ, ವರಾಹ ಅವತಾರ, ವಿಷ್ಣುವಿನ ಉತ್ತರಗಳು ಅಲ್ವಾ? ಆದರೆ ಈ ಪುರಾಣದಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಇದನ್ನೇ ಕೇವಲ ವಿಷ್ಣುವಿನ ಗ್ರಂಥ ಅಂದ್ರೆ ವೈಷ್ಣವ ಗ್ರಂಥ ಅಂತನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇದರಲ್ಲಿ ಬೇರೆ ದೇವತೆಗಳಿಗೂ ಅಷ್ಟೇ ಮುಖ್ಯವಾದ ಸ್ಥಾನ ಇದೆ. ಹಾಗಿದ್ರೆ ಯೋಚನೆ ಮಾಡಿ, ಮುಖ್ಯವಾಗಿ ವಿಷ್ಣುವಿನ ಬಗ್ಗೆ ಇರೋ ಈ ಪುರಾಣದಲ್ಲಿ ಬೇರೆ ಯಾವ ದೇವತೆಗಳ ಬಗ್ಗೆ ಹೇಳಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಉತ್ತರ ಶಕ್ತಿ ದೇವತೆಯರು. ಹೌದು, ಇದರಲ್ಲಿ ಶಕ್ತಿ ದೇವತೆಯ ಬಗ್ಗೆ ಅಂದ್ರೆ ದುರ್ಗೆಯ ಬಗ್ಗೆ ಮತ್ತು ಅವಳದೇ ಉಗ್ರ ರೂಪವಾದ ರೌದ್ರಿ ಹಾಗೂ ಸೌಮ್ಯ ರೂಪವಾದ ಲಲಿತಾದೇವಿಯರ ಕತೆಗಳೂ ಇವೆ. ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಒಂದು ವೈಷ್ಣವ ಪುರಾಣದಲ್ಲಿ ಶಕ್ತಿ ಆರಾಧನೆಯ ಬಗ್ಗೆನೂ ಇಷ್ಟು ವಿವರ ಇರೋದು ಆ ಕಾಲದಲ್ಲಿದ್ದ ಧಾರ್ಮಿಕ ಸಾಮರಸ್ಯಕ್ಕೆ ಒಂದು ಅದ್ಭುತ ಉದಾಹರಣೆ. ಸರಿ, ಕಥೆಗಳಾಯ್ತು, ಪೂಜೆ ಪುನಸ್ಕಾರಗಳ ಬಗ್ಗೆನೂ ಆಯ್ತು. ಇದರ ಆಚೆಗೆ ಈ ಗ್ರಂಥ ನಮ್ಮ ಜೀವನದ ಅಂತಿಮ ಗುರಿ ಅಂದ್ರೆ ಮೋಕ್ಷವನ್ನ ತಲುಪೋದು ಹೇಗೆ ಅನ್ನೋ ತಾತ್ವಿಕ ದಾರಿಯನ್ನು ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಆ ದಾರಿಯ ಅಡಿಪಾಯವೇ ಕರ್ಮ ಸಿದ್ಧಾಂತ. ಅಂದ್ರೆ ನಾವು ಇವತ್ತು ಏನ್ ಮಾಡ್ತೀವೋ ಅದೇ ನಮ್ಮ ನಾಳೆಯನ್ನ ಮತ್ತು ನಮ್ಮ ಮುಂದಿನ ಜನ್ಮವನ್ನ ನಿರ್ಧರಿಸುತ್ತೆ ಅನ್ನೋದು. ಸಿಂಪಲ್. ಹಾಗಾಗಿ ಒಳ್ಳೆ ದಾರಿಯಲ್ಲಿ ನಡೆಯೋದು ಅಂದ್ರೆ ದಾನ ಧರ್ಮಗಳನ್ನ ಪಾಲನೆ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಏಕಂದ್ರೆ ಈ ಎಲ್ಲದರ ಕೊನೆಯ ಗುರಿ ಒಂದೇ, ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಬಂದು ಮೋಕ್ಷವನ್ನ ಪಡೆಯೋದು. ಸಾಂಪ್ರದಾಯಿಕವಾಗಿ ಒಂದು ನಂಬಿಕೆ ಇದೆ. ಏನಂದ್ರೆ ಈ ಪುರಾಣವನ್ನ ಯಾರು ಓದ್ತಾರೋ ಅಥವಾ ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ಪಾಪಗಳೆಲ್ಲ ನಾಶವಾಗುತ್ತೆ ಮತ್ತು ದೇವರ ಮೇಲಿನ ಭಕ್ತಿ
ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅಂದ್ರೆ ಇದು ಕೇವಲ ಜ್ಞಾನವನ್ನ ಕೊಡೋದಷ್ಟೇ ಅಲ್ಲ, ಇದೊಂದು ಆಧ್ಯಾತ್ಮಿಕ ಅನುಭವವನ್ನೂ ನೀಡುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ವರಾಹ ಪುರಾಣ ಅಂದ್ರೆ ಕೇವಲ ಒಂದು ಅವತಾರದ ಕಥೆ ಅಲ್ಲ, ಅದೊಂದು ಧರ್ಮ, ಕರ್ಮ ಮತ್ತು ಭಕ್ತಿಯ ಬಗ್ಗೆ ತಿಳಿಸುವ ಒಂದು ಆಳವಾದ ಮಾರ್ಗದರ್ಶಿ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಅಂದ್ರೆ ನಮ್ಮ ಕೆಲಸಗಳಿಗೆ ನಾವೇ ಜವಾಬ್ದಾರರು ಅನ್ನೋ ಪಾಠ, ಒಳ್ಳೆ ನಡತೆಯ ಮಹತ್ವ, ಇದೆಲ್ಲ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫ್ನ ಸವಾಲುಗಳಿಗೆ ಒಂದು ದಾರಿದೀಪ ಆಗ್ಬಹುದಾ? ಇದೊಂದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?